ಅಕ್ಬರನ ಆಡಳಿತ ಸಾಧನೆಗಳು ಅಥವಾ ಸುಧಾರಣೆಗಳು ಅನ್ನುವಂಥ ಒಂದು ಪ್ರಶ್ನೆಯನ್ನು ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಹೆಚ್ಚಾಗಿ ಕೇಳಿದಂತಹ ಒಂದು ಪ್ರಶ್ನೆಗಳಲ್ಲಿ ಒಂದಾಗಿತ್ತು. ಅಕ್ಬರನ ಆಡಳಿತ ಸಾಧನೆ ಅಥವಾ ಸುಧಾರಣೆಗಳು ಮತ್ತು ಶೇರ್ ಷಾನ ಆಡಳಿತ ಸುಧಾರಣೆಗಳು ಆಲ್ಮೋಸ್ಟ್ ಒಂದೇ ರೀತಿ ಇರುವಂತಹ ಸುಧಾರಣೆಗಳಾಗಿರುತ್ತೆ. ಹಾಗೆಯೇ ಅಕ್ಬರನ ಆಡಳಿತ ಸುಧಾರಣೆಗಳೇನಿತ್ತು ಅದೆಲ್ಲ ಶೇರ್ ಷಾನ ಆಡಳಿತ ಸುಧಾರಣೆಗಳಲ್ಲೇ ಮಾಡಿರುವಂತಹ ಕೆಲವೊಂದಷ್ಟು ಇಂಪ್ರೂವ್ಮೆಂಟ್ಸ್ ಆಗಿರುತ್ತೆ. ಇಲ್ಲಿ ಶೇರ್ ಷಾ ಕೇವಲ 5 ವರ್ಷಗಳ ಕಾಲ ಆಳ್ವಿಕೆ ಮಾಡಿದ್ರೂ ಸಹ ಅವನೂ ಸಹ ಒಬ್ಬ ಮಹಾನ್ ಆಡಳಿತಗಾರನಾಗಿ, ಉತ್ತಮ ಆಡಳಿತಗಾರನಾಗಿ, ಅವನ ನಂತರ ಬಂದಂತಹ ಪ್ರತಿಯೊಬ್ಬ ರಾಜರಿಗೂ ಮಾದರಿಯಾಗಿ, ಮಾರ್ಗದರ್ಶಿಯಾಗಿ ಆಡಳಿತವನ್ನು ನಡೆಸಿದ್ದಾನೆ. ಅದೇ ಅಕ್ಬರನೂ ಸಹ ಅದೇ ಒಂದು ಶೇರ್ ಷಾನ ಆಡಳಿತ ವ್ಯವಸ್ಥೆಯನ್ನೇ ಸ್ವಲ್ಪ ಮಟ್ಟಿಗೆ ಬದಲಾಯಿಸಿಕೊಂಡು ಅವನು ಸಹ ಒಬ್ಬ ಉತ್ತಮವಾದಂತಹ ಆಡಳಿತಗಾರನಾಗಿ ಇಲ್ಲಿ ಕಾಣಿಸಿಕೊಂಡಿರುವುದನ್ನು ನಾವು ನೋಡಬಹುದಾಗಿರುತ್ತೆ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಿಂದಿನ ವಿಡಿಯೋದಲ್ಲಿ ದ್ವಿತೀಯ BA ಇತಿಹಾಸ ವಿಷಯಕ್ಕೆ ಸಂಬಂಧಪಟ್ಟಂತೆ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ರಿಪೀಟೆಡ್ ಆಗಿ ಕೇಳಿರುವಂತಹ ಮುಖ್ಯ ಪ್ರಶ್ನೆಗಳಿಗೆ ಉತ್ತರಿಸುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ವಿ. ಈ ಒಂದು ವಿಷಯಕ್ಕೆ ಕುರಿತಾಗಿ 2 ವಿಡಿಯೋಗಳು ಈಗಾಗಲೇ ಅಪ್ಲೋಡ್ ಆಗಿದೆ. ಯಾರೆಲ್ಲ ನೋಡಿಲ್ಲ ಅನ್ನುವಂಥವ್ರು ಅದನ್ನು ನೋಡ್ಕೊಂಡು ಬನ್ನಿ. ಹಾಗಾಗಿ ನಿಮಗೆ ಒಂದು ವೇಳೆ ಎಕ್ಸಾಮಲ್ಲಿ ಬರೆಯುವಾಗ ಅಕ್ಬರ್ ಬಗ್ಗೆ ನಿಮಗೆ ಗೊತ್ತಾಗಿಲ್ಲ ಅಂತಂದರೆ ಶೇರ್ ಷಾನ ಆಡಳಿತ ಸುಧಾರಣೆಗಳಲ್ಲೇ ಕೆಲವೊಂದಷ್ಟು ಪಾಯಿಂಟ್ಗಳನ್ನ ತೆಗೆದುಕೊಂಡು ನೀವು ಇದಕ್ಕೆ ಉತ್ತರವನ್ನು ಬರೀಬಹುದಾಗಿರುತ್ತೆ. ಇಲ್ಲಿ ಅಕ್ಬರನ ಆಡಳಿತ ಸುಧಾರಣೆ ಅಥವಾ ಸಾಧನೆಗಳನ್ನು ನಾವು ನೋಡೋದಾದರೆ, ಮೊದಲು ಪೀಠಿಕೆಯಲ್ಲಿ ಅಕ್ಬರು ಸುಮಾರು 49 ವರ್ಷಗಳ ಕಾಲ ಆಳ್ವಿಕೆಯನ್ನು ಮಾಡ್ತಾನೆ. ಆದರೆ ಶೇರ್ ಷಾ ಕೇವಲ 5 ವರ್ಷಗಳ ಕಾಲ ಮಾತ್ರ ಆಳ್ವಿಕೆಯನ್ನು ಮಾಡ್ತಾನೆ. ಆದ್ರೂ ಸಹ ಈ ಅಕ್ಬರ್ 49 ವರ್ಷಗಳ ಕಾಲ ಆಳ್ವಿಕೆ ನಡೆಸೋದಕ್ಕೆ ಪ್ರೇರಣೆ ಆಗಿದ್ದು ಅಂತಂದರೆ 5 ವರ್ಷಗಳ ಕಾಲ ಆಳ್ವಿಕೆಯನ್ನು ನಡೆಸಿದಂತಹ ಶೇರ್ ಷಾನ ಆಡಳಿತ ಸುಧಾರಣೆಗಳು ಅಂತಲೇ ಹೇಳ್ಬೋದಾಗಿರುತ್ತೆ. ಅಕ್ಬರನು ಕ್ರಿಸ್ತಶಕ 1556ರಿಂದ ಕ್ರಿಸ್ತಶಕ 1605ರವರೆಗೆ ಮೊಘಲ್ ಸಾಮ್ರಾಜ್ಯದ ಚಕ್ರವರ್ತಿಯಾಗಿ ಭಾರತವನ್ನು ಆಳ್ತಾನೆ. ಅಂದರೆ ಇವನು ಫೆಬ್ರವರಿ 14, 1556ರಲ್ಲಿ ಹುಮಾಯೂನ್ ಮರಣದ ನಂತರ ಕೇವಲ ತನ್ನ 13ನೇ ವಯಸ್ಸಿಗೆ ಪಟ್ಟಾಭಿಷೇಕವನ್ನು ಮಾಡಿಸ್ಕೊಳ್ತಾನೆ. 27 ಅಕ್ಟೋಬರ್ 1605ರವರೆಗೆ ಅಂದರೆ ಅವನ ಮರಣದವರೆಗೂ ಸಹ ಆಡಳಿತವನ್ನು ನಡೆಸ್ತಾನೆ. ಅಂದರೆ ಇವನು ಸಂಪೂರ್ಣವಾಗಿ 49 ವರ್ಷಗಳ ಕಾಲ ಭಾರತವನ್ನು ಆಳ್ತಾನೆ ಅಂತಲೇ ಹೇಳ್ಬೋದಾಗಿರುತ್ತೆ. ಹಾಗಾಗಿ ಇವನು ಭಾರತವನ್ನು ಸುದೀರ್ಘ ವರ್ಷಗಳ ಕಾಲ ಆಳ್ವಿಕೆಯನ್ನು ನಡೆಸಿದಂತಹ ಅರಸರಲ್ಲಿ ಒಬ್ಬ ಅಂತಲೇ ಹೇಳಬಹುದಾಗಿರುತ್ತೆ. ಇವನ ಮುಖ್ಯ ಉದ್ದೇಶ ಏನಾಗಿತ್ತು, ಇವನ ಆಳ್ವಿಕೆಯ ಮುಖ್ಯ ಉದ್ದೇಶ ಏನಾಗಿತ್ತು ಅಂದರೆ ಕೇವಲ ಸಾಮ್ರಾಜ್ಯದ ವಿಸ್ತರಣೆ ಮಾಡುವುದಷ್ಟೇ ಇವನ ಆಡಳಿತ ಆಗಿರಲಿಲ್ಲ. ಬದಲಾಗಿ ಅವನು ಪ್ರಜೆಗಳ ಕಲ್ಯಾಣಕ್ಕೋಸ್ಕರ ಒಂದು ಸುಭದ್ರವಾದ ಹಾಗೂ ವೈಜ್ಞಾನಿಕ ಆಡಳಿತ ವ್ಯವಸ್ಥೆಯನ್ನು ರೂಪಿಸಿದನು. ಇದು ಸಹ ಶೇರ್ ಷಾನ ಆಡಳಿತ ವ್ಯವಸ್ಥೆಯ ಮಾದರಿಯಲ್ಲೇ ಇರುತ್ತೆ. ಅವನದೂ ಸಹ ಹೇಗಿತ್ತು ಅಂದರೆ ಪ್ರಜೆಗಳ ಕಲ್ಯಾಣಕ್ಕಾಗಿ ಅವನು ಕೆಲಸವನ್ನು ಮಾಡೋದನ್ನು ನಾವು ಕಾಣಬಹುದಾಗಿರುತ್ತೆ. ಹಾಗೆ ಅಕ್ಬರ್ ಸಹ ಪ್ರಜೆಗಳಿಗೋಸ್ಕರ, ಪ್ರಜೆಗಳ ಕಲ್ಯಾಣಕ್ಕಾಗಿ ಒಂದು ಸುಭದ್ರವಾದಂತಹ ಹಾಗೂ ವೈಜ್ಞಾನಿಕ ಆಡಳಿತ ವ್ಯವಸ್ಥೆಯನ್ನು ರೂಪಿಸ್ತಾನೆ. ಅಕ್ಬರನ ಆಡಳಿತದ ಪ್ರಮುಖ ಸಾಧನೆಗಳನ್ನು ಯಾವ ರೀತಿಯಾಗಿ ವಿಂಗಡಣೆ ಮಾಡಬಹುದು ಅಂತಂದರೆ, ಮೊದಲನೆಯದಾಗಿ ಕೇಂದ್ರ ಆಡಳಿತ ವ್ಯವಸ್ಥೆ, ಸೆಂಟ್ರಲ್ ಅಡ್ಮಿನಿಸ್ಟ್ರೇಷನ್. ಕೇಂದ್ರ ಆಡಳಿತ ವ್ಯವಸ್ಥೆ ಅಥವಾ ಕೇಂದ್ರ ಆಡಳಿತ ಸುಧಾರಣೆಗಳು ಹೇಗೆಲ್ಲ ಇತ್ತು ಅಂತಂದರೆ, ಅಕ್ಬರನ ಇಡೀ ಸಾಮ್ರಾಜ್ಯದ ಯಶಸ್ಸಿಗೆ ಅವನ ಕೇಂದ್ರ ಆಡಳಿತ ವ್ಯವಸ್ಥೆ ಅತ್ಯಂತ ಬಲವಾದಂತಹ ಒಂದು ಅಡಿಪಾಯವಾಗಿತ್ತು. ವಿಶಾಲವಾದಂತಹ ದೇಶವನ್ನು ಒಬ್ಬನೇ ರಾಜ ಕೇಂದ್ರದಿಂದ ಹೇಗೆ ದಕ್ಷತೆಯಿಂದ ನಿಯಂತ್ರಿಸಬಹುದು ಎಂಬುದಕ್ಕೆ ಅಕ್ಬರನ ಆಡಳಿತವೇ ಅತ್ಯುತ್ತಮವಾದಂತಹ ಒಂದು ಉದಾಹರಣೆ ಅಂತಲೇ ಹೇಳ್ಬೋದಾಗಿರುತ್ತೆ. ಅಕ್ಬರನ ಕೇಂದ್ರ ಆಡಳಿತ ಸುಧಾರಣೆಯ ಪ್ರಮುಖ ವಿಷಯ ಅಂತಂದರೆ ಅವನು ಚಕ್ರವರ್ತಿ, ಒಬ್ಬ ಸರ್ವಾಧಿಕಾರಿಯಾಗಿದ್ದ. ಕೇಂದ್ರ ಆಡಳಿತದ ಕೇಂದ್ರ ಬಿಂದು ಯಾರಾಗಿರ್ತಾನೆ? ಚಕ್ರವರ್ತಿ ಆಗಿರ್ತಾನೆ. ಅವನೇ ಒಬ್ಬ ಸರ್ವೋಚ್ಚ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಿದ್ದಂತಹ ವ್ಯಕ್ತಿಯಾಗಿರ್ತಾನೆ. ಸಾಮ್ರಾಜ್ಯದ ಸೈನ್ಯ, ನ್ಯಾಯಾಂಗ ಮತ್ತು ಶಾಸಕಾಂಗದ ಸಂಪೂರ್ಣ ಮತ್ತು ಅಂತಿಮ ಅಧಿಕಾರ ಅಕ್ಬರನ ಕೈಯಲ್ಲೇ ಇತ್ತು. ಇಲ್ಲಿ ರಾಜ್ಯದಲ್ಲಿ ಬರುವಂತಹ ಪ್ರಮುಖ ಹುದ್ದೆಗಳು ಯಾವುದೆಲ್ಲ ಅಂತಂದರೆ,
ಒಂದು ಸಾಮ್ರಾಜ್ಯ ಅಂತ ಹೇಳಿ ತೆಗೆದುಕೊಂಡಾಗ ಆ ಸಾಮ್ರಾಜ್ಯದಲ್ಲಿ ಬರುವಂತಹ ಪ್ರಮುಖ ಹುದ್ದೆಗಳು ಯಾವುದು? ಮುಖ್ಯವಾಗಿ ಸೈನ್ಯ ಆಗಿರುತ್ತೆ, ಜೊತೆಗೆ ನ್ಯಾಯಾಂಗ ವ್ಯವಸ್ಥೆ ಮತ್ತು ಶಾಸಕಾಂಗ ವ್ಯವಸ್ಥೆ. ಇದಿಷ್ಟು ಸಹ ರಾಜನ ಅಥವಾ ಒಬ್ಬ ಅರಸನಾಗಿರುವವನ ಅಧಿಕಾರದಲ್ಲೇ ಇದ್ದಾಗ ಅಥವಾ ಅವನ ಕೈಯಲ್ಲೇ ಇದ್ದಾಗ ಒಂದು ದೇಶ ಉತ್ತಮವಾದಂತಹ ಒಂದು ಆಳ್ವಿಕೆಯನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ಹಾಗೆಯೇ ಇಲ್ಲೂ ಸಹ ಅಕ್ಬರ್ ತನ್ನ ಸಾಮ್ರಾಜ್ಯದಲ್ಲಿ ಬರುವಂತಹ ಉತ್ತಮವಾದಂತಹ ಅಧಿಕಾರ ವ್ಯವಸ್ಥೆ ಏನಿತ್ತು ಅಥವಾ ಉತ್ತಮವಾದಂತಹ ಅಧಿಕಾರದ ಚುಕ್ಕಾಣಿ ಏನಿತ್ತು ಅದು ತನ್ನ ಕೈಯಲ್ಲೇ ಹಿಡ್ಕೊಂಡಿದ್ದ. ಅದಕ್ಕೆ ಮುಖ್ಯವಾಗಿ ಸಾಮ್ರಾಜ್ಯದ ಸೇನೆ, ನ್ಯಾಯಾಂಗ ಮತ್ತು ಶಾಸಕಾಂಗವನ್ನು ಅವನ ಅಧಿಕಾರದಲ್ಲಿ ಹಿಡಿದುಕೊಂಡಿರೋದನ್ನು ನಾವಿಲ್ಲಿ ನೋಡಬಹುದಾಗಿರುತ್ತೆ. ಅವನು ದೈವದತ್ತ ಅಧಿಕಾರದ ಸಿದ್ಧಾಂತದಲ್ಲಿ ನಂಬಿಕೆಯನ್ನು ಇಟ್ಟಿದ್ದನು. ಅಂದರೆ ರಾಜನು ಭೂಮಿಯ ಮೇಲೆ ದೇವರ ಪ್ರತಿನಿಧಿ ಅನ್ನುವಂಥ ಒಂದು ನಂಬಿಕೆಯನ್ನು ಆತ ಹೊಂದಿದ್ದ. ರಾಜ ಅನ್ನುವಂಥವನು ಭೂಮಿಯ ಮೇಲಿರುವಂತಹ ಒಬ್ಬ ದೇವರು, ಕಣ್ಣಿಗೆ ಕಾಣುವಂತಹ ದೇವರು ಅನ್ನೋದು ಅವನ ಒಂದು ಸಿದ್ಧಾಂತವಾಗಿತ್ತು. ಆದಾಗ್ಯೂ ಅವನು ಪ್ರಜೆಗಳ ಕಲ್ಯಾಣವನ್ನು ಬಯಸುವಂತಹ ಪ್ರಜಾವತ್ಸಲ ರಾಜನಾಗಿದ್ದನು. ಇಲ್ಲಿ ನಾವು ಶೇರ್ಷಾನ ಆಡಳಿತ ವ್ಯವಸ್ಥೆಯಲ್ಲೂ ಸಹ ಈ ಒಂದು ವಿಚಾರವನ್ನು ಕಾಣಬಹುದಾಗಿರುತ್ತೆ. ಅವನು ಸಹ ಪ್ರಜೆಗಳಿಗೋಸ್ಕರ ಪ್ರಜೆಗಳ ಕಲ್ಯಾಣವನ್ನು ಬಯಸುವಂತಹ ಒಬ್ಬ ಅರಸನಾಗಿದ್ದ. ಇಲ್ಲಿ ಅಕ್ಬರನು ಸಹ ಪ್ರಜೆಗಳ ಕಲ್ಯಾಣವನ್ನು ಬಯಸುವಂತಹ ಪ್ರಜಾವತ್ಸಲ ರಾಜನಾಗಿದ್ದನು. ಪ್ರತಿದಿನ ಸಾರ್ವಜನಿಕರ ಕುಂದುಕೊರತೆಗಳನ್ನು ಕೇಳೋದಕ್ಕೋಸ್ಕರ ದಿವಾನ್ ಇ ಆಮ್ ಮತ್ತು ಪ್ರಮುಖ ಮಂತ್ರಿಗಳೊಂದಿಗೆ ರಹಸ್ಯ ಸಮಾಲೋಚನೆ ನಡೆಸಲು ದಿವಾನ್ ಇ ಖಾಸ್ ಎಂಬ ಸಭೆಗಳನ್ನು ನಡೆಸುತ್ತಾ ಇದ್ದ. ಅಂದರೆ ಅವನು ತನ್ನ ಸಾಮ್ರಾಜ್ಯದಲ್ಲಿ ಇರುವಂತಹ ಕುಂದುಕೊರತೆಗಳಾಗಿರ್ಬೋದು ಅಥವಾ ಪ್ರಜೆಗಳ ಏನಾದರೂ ಸಮಸ್ಯೆಗಳಿದ್ರೆ ಅದನ್ನು ಪರಿಹರಿಸೋದಕ್ಕೋಸ್ಕರ ಅಥವಾ ಏನಾದರೂ ರಾಜ್ಯದಲ್ಲಿ ಸಾಮ್ರಾಜ್ಯದಲ್ಲಿ ಏನಾದರೂ ತೊಂದರೆ ತಾಪತ್ರೆಗಳು ನಡೀತಾ ಇದೆಯಾ ಅಥವಾ ತನ್ನ ಆಳ್ವಿಕೆ ಜನರಿಗೆ ಇಷ್ಟವಾಗಿದೆಯಾ ಅನ್ನೋದನ್ನು ತಿಳಿದುಕೊಳ್ಳೋದಕ್ಕೋಸ್ಕರ ಅವನು ದಿವಾನ್ ಇ ಆಮ್ ಮತ್ತು ದಿವಾನ್ ಇ ಖಾಸ್ ಅನ್ನುವಂತಹ ಸಭೆಗಳನ್ನು ಅವನು ನಡೆಸ್ತಾ ಇದ್ದ. ಅದಕ್ಕೆ ಯಾರನ್ನೆಲ್ಲ ಕರಿತಾ ಇದ್ದ ಅಂದರೆ ಅವನ ಸಾಮ್ರಾಜ್ಯದಲ್ಲಿ ಬರುವಂತಹ ಮುಖ್ಯ ಪ್ರಮುಖ ಮಂತ್ರಿಗಳು ಯಾರೆಲ್ಲ ಇರ್ತಿದ್ರು ಅವರುಗಳನ್ನೆಲ್ಲ ಸೇರಿಸ್ಕೊಂಡು ತನ್ನ ಸಾಮ್ರಾಜ್ಯದ ಆಗು ಹೋಗುಗಳನ್ನು ಚರ್ಚಿಸ್ತಾ ಇದ್ದ, ಸಭೆಯನ್ನು ನಡೆಸುತ್ತಿದ್ದ ಅಂತಲೇ ಹೇಳ್ಬೋದು. ನೆಕ್ಸ್ಟು ಮಂತ್ರಿಮಂಡಲ. ಇವನ ಒಂದು ಮಂತ್ರಿಮಂಡಲ ಹೇಗಿತ್ತು? ದ ಕೌನ್ಸಿಲ್ ಆಫ್ ಮಿನಿಸ್ಟರ್ಸು ಹೇಗಿತ್ತು ಅಂತ ಹೇಳಿ ನೋಡೋದಾದರೆ, ಅಕ್ಬರನು ಒಬ್ಬನೇ ನಿರ್ಧಾರಗಳನ್ನು ತೆಗೆದುಕೊಳ್ಳದೆ ತನಗೆ ಸಲಹೆ ನೀಡಲು ಮತ್ತು ಆಡಳಿತದ ವಿವಿಧ ಇಲಾಖೆಗಳನ್ನು ನೋಡಿಕೊಳ್ಳಲು ಅತ್ಯಂತ ಸಮರ್ಥರಾದಂತಹ ಮಂತ್ರಿಗಳನ್ನು ನೇಮಿಸಿಕೊಂಡಿದ್ದನು. ಇದು ಯಾವುದೇ ಒಬ್ಬ ವ್ಯಕ್ತಿ ತನ್ನಷ್ಟಕ್ಕೆ ತಾನು ನಿರ್ಧಾರವನ್ನು ತೆಗೆದುಕೊಳ್ಳದೆ, ಅಂದರೆ ಒಬ್ಬನೇ ವ್ಯಕ್ತಿ ನಿರ್ಧಾರವನ್ನು ತೆಗೆದುಕೊಂಡಾಗ ಅದನ್ನು ಒಂದು ಆ್ಯಂಗಲಿಂದ ಮಾತ್ರ ನಾವು ಅಥವಾ ನಮ್ಮ ನೇರ ದೃಷ್ಟಿಯಿಂದ ಮಾತ್ರ ನಾವು ನೋಡಬೇಕಾಗತ್ತೆ, ಅಥವಾ ನಮಗೆ ಹೇಗೆ ಅರ್ಥ ಆಗಿದೆ ನಮ್ಮ ಅನುಕೂಲಕ್ಕೆ ನಾವು ಅದನ್ನು ನಿರ್ಧಾರವನ್ನು ತೆಗೆದುಕೊಂಡಂತಾಗತ್ತೆ. ಅದೇ ಅದರ ಬದಲಿಗೆ ನಾವು ಒಂದು 3-4 ಜನನ ಸೇರಿಸ್ಕೊಂಡು ಒಂದು ವಿಚಾರವನ್ನು ಕುರಿತು ಚರ್ಚೆ ಮಾಡಿ ಆ ವಿಚಾರದ ಕುರಿತು ನಾವು ಒಂದು ನಿರ್ಧಾರವನ್ನು ತೆಗೆದುಕೊಂಡಾಗ ಅದು ಎಲ್ಲರ ದೃಷ್ಟಿಕೋನವು ಹೇಗಿರುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಇಲ್ಲಿ ಅಕ್ಬರನೂ ಸಹ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅಂತಂದ್ರೂ ಕೂಡ ಅವನೊಬ್ಬನೇ ತಾನೊಬ್ಬ ಸರ್ವಾಧಿಕಾರಿ ಅಂತ ಹೇಳಿ ನಿರ್ಧಾರವನ್ನು ತೆಗೆದುಕೊಳ್ತಿರ್ಲಿಲ್ಲ. ಬದಲಾಗಿ ಆ ಒಂದು ವಿಚಾರದ ಕುರಿತಾಗಿ ತನಗೆ ಸಲಹೆ ನೀಡೋದಕ್ಕೋಸ್ಕರ ಆಡಳಿತದ ಬೇರೆ ಬೇರೆ ಇಲಾಖೆಗಳನ್ನು ನೋಡ್ಕೊಳ್ಳೋದಕ್ಕೋಸ್ಕರ ಅಲ್ಲಿ ಸಮರ್ಥರಾಗಿರುವಂತಹ ಮಂತ್ರಿಗಳನ್ನು ಅವನು ನೇಮಿಸ್ಕೊಂಡಿದ್ದ. ಕೇಂದ್ರದ ಪ್ರಮುಖ 4 ಮಂತ್ರಿಗಳು ಯಾರಿದ್ದಾರೆ ಅಂತಂದರೆ ವಕೀಲ್ ಅಂತ ಹೇಳ್ಬೋದು. ವಕೀಲ್ ಅಂತಂದರೆ ಇಲ್ಲಿ ಪ್ರಧಾನಮಂತ್ರಿ ಅಂತ ಹೇಳಿ ಕರಿಬೋದಾಗಿರುತ್ತೆ. ಇವನ ಕೆಲಸ ಏನಾಗಿರುತ್ತೆ ಅಂದರೆ ಚಕ್ರವರ್ತಿಯ ನಂತರದ ಅತ್ಯುನ್ನತ ಸ್ಥಾನ ಇವಂದಾಗಿರುತ್ತೆ. ರಾಜನ ಅನುಪಸ್ಥಿತಿಯಲ್ಲಿ ಇಡೀ ಆಡಳಿತದ ಮೇಲ್ವಿಚಾರಣೆಯನ್ನು ಇವನೇ ನೋಡ್ಕೊಳ್ತಾ ಇದ್ದ. ಆರಂಭದ ದಿನಗಳಲ್ಲಿ ಅಕ್ಬರನ ರಕ್ಷಕನಾಗಿದ್ದ ಬೈರಮ್ ಖಾನ್ ಈ ಹುದ್ದೆಯ ಅಲಂಕರಿಸಿದ್ದ. ನಂತರದ ದಿನಗಳಲ್ಲಿ ಅಕ್ಬರ್ ಈ ಹುದ್ದೆಯ ಅಧಿಕಾರವನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡ್ತಾನೆ. ಅದಾದ ನಂತರ ಎರಡನೆಯದಾಗಿ ದಿವಾನ್ ಅಥವಾ ವಜೀರ್. ಅವನು ಹಣಕಾಸು ಮಂತ್ರಿ ಆಗಿರ್ತಾನೆ. ಹಣಕಾಸಿಗೆ ಸಂಬಂಧಪಟ್ಟಂತಹ ಎಲ್ಲ ಆಗು ಹೋಗುಗಳನ್ನು ನೋಡಿಕೊಳ್ಳುವಂತಹ ಕೆಲಸ ಇವನದ್ದಾಗಿರುತ್ತೆ.
ಸಾಮ್ರಾಜ್ಯದ ಆರ್ಥಿಕ ಮತ್ತು ಕಂದಾಯ ಇಲಾಖೆಯ ಸಂಪೂರ್ಣ ಜವಾಬ್ದಾರಿ ಇವನ ಮೇಲಿತ್ತು. ಆದಾಯ ಮತ್ತು ವೆಚ್ಚಗಳ ಲೆಕ್ಕಾಚಾರ ಇಡುವುದು, ತೆರಿಗೆ ಪ್ರಮಾಣವನ್ನು ನಿರ್ಧರಿಸುವುದು ಇವನ ಕೆಲಸವಾಗಿತ್ತು. ಇತಿಹಾಸ ಪ್ರಸಿದ್ಧ ರಾಜ ತೋಡರಮಲ್ಲ ಅಕ್ಬರನ ಆಸ್ಥಾನದಲ್ಲಿ ದಿವಾನನಾಗಿ ಅದ್ಭುತ ಸುಧಾರಣೆಗಳನ್ನು ತಂದ ಅಂತಲೇ ಹೇಳ್ಬೋದು. ನೆಕ್ಸ್ಟು ಮೂರನೇದಾಗಿ ಮೀರ್ ಬಕ್ಷಿ ಅನ್ನುವಂತಹ ಒಂದು ಹುದ್ದೆ. ಇದು ಮಿಲಿಟರಿ ಮಂತ್ರಿಯಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದ ಮೀರ್ ಬಕ್ಷಿ. ಇದು ಮಿಲಿಟರಿಗೆ ಸಂಬಂಧಪಟ್ಟಂತಹ ಒಂದು ಹುದ್ದೆ ಆಗಿತ್ತು. ಇದು ಅತ್ಯಂತ ಪ್ರಮುಖವಾದಂತಹ ಹುದ್ದೆಯಾಗಿದ್ದು ಇವನು ಸೈನ್ಯದ ಮುಖ್ಯಸ್ಥನಾಗಿದ್ದ. ಯಾರು ಮೀರ್ ಬಕ್ಷಿ ಆಗಿರ್ತಾನೆ ಅವನು ಸೈನ್ಯದ ಮುಖ್ಯಸ್ಥನಾಗಿದ್ದ. ಆದರೆ ಸುಪ್ರೀಂ ಕಮಾಂಡರ್ ರಾಜನೇ ಆಗಿರ್ತಿದ್ದನು. ಅಂದರೆ ಯಾರೇ ಒಬ್ಬ ಸೈನ್ಯದ ಮುಖ್ಯಸ್ಥನಾಗಿದ್ರೂ ಕೂಡ ಅವನೇ ಸ್ವಂತವಾಗಿ ಯಾವುದೇ ರೀತಿಯಾದಂತಹ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಅವಕಾಶ ಇರಲಿಲ್ಲ. ಬದಲಾಗಿ ಯಾವುದೇ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳೋದು ಅದು ರಾಜನ ಕೆಲಸವೇ ಆಗಿರ್ತಾ ಇತ್ತು. ಹಾಗಾಗಿ ಇಲ್ಲಿ ಸೈನ್ಯದ ಮುಖ್ಯಸ್ಥನ ಕೆಲಸವನ್ನು ಸಹ ಅವನೇ ನೋಡ್ಕೊಳ್ತಾ ಇದ್ದ. ಸೈನಿಕರ ನೇಮಕಾತಿ, ಶಿಸ್ತು, ಮನ್ಸಬ್ದಾರಿ ಪದ್ಧತಿಯ ಉಸ್ತುವಾರಿ, ಕುದುರೆಗಳಿಗೆ ಮುದ್ರೆ ಒತ್ತುವಂತಹ ಅಥವಾ ದಾಗ್ ವ್ಯವಸ್ಥೆ ಮತ್ತು ಸೈನಿಕರಿಗೆ ಸಂಬಳ ನೀಡುವುದನ್ನು ಇವನು ನೋಡ್ಕೊಳ್ತಾ ಇದ್ದ. ಇಲ್ಲಿ ಶೇಷಾನ ಒಂದು ಆಡಳಿತ ವ್ಯವಸ್ಥೆಯಲ್ಲೂ ಸಹ ಇದೇ ಒಂದು ವ್ಯವಸ್ಥೆ ಇತ್ತು. ಇಲ್ಲೂ ಸಹ ಅದೇ ರೀತಿಯಾದಂತಹ ಒಂದು ವ್ಯವಸ್ಥೆ ಇತ್ತು. ಏನು ಸೈನಿಕರ ನೇಮಕಾತಿಯನ್ನು ಮಾಡುವಂಥದ್ದಾಗಿರ್ಬೋದು. ಅಂದರೆ ಮೀರ್ ಬಕ್ಷಿ ಮಿಲಿಟರಿ ಮಂತ್ರಿ ಯಾರಿರ್ತಾನೆ ಅವನ ಕೆಲಸ ಏನಾಗಿರುತ್ತೋ ಸೈನಿಕರ ನೇಮಕಾತಿ ಮಾಡೋದು, ಮನ್ಸಬ್ದಾರಿ ಪದ್ಧತಿಯ ಉಸ್ತುವಾರಿಯನ್ನು ನೋಡ್ಕೊಳ್ಳೋದು, ಜೊತೆಗೆ ಕುದುರೆಗಳಿಗೆ ದಾಗನ್ನು ಅಥವಾ ಮುದ್ರೆಯನ್ನು ಒತ್ತುವಂತಹ ಮತ್ತು ಸೈನಿಕರಿಗೆ ಸಂಬಳವನ್ನು ಕೊಡೋದಾಗಿರ್ಬೋದು. ಇದೆಲ್ಲ ಅವನ ಒಂದು ಕೆಲಸ ಆಗಿರುತ್ತೆ. ನೆಕ್ಸ್ಟು ನಾಲ್ಕನೆಯದಾಗಿ ಸದರ್ ಉಸ್ ಸದರ್ ಅನ್ನುವಂತಹದ್ದು. ಇದು ಧಾರ್ಮಿಕ ಮತ್ತು ನ್ಯಾಯಾಂಗ ಮಂತ್ರಿಯ ಒಂದು ಹುದ್ದೆಯಾಗಿತ್ತು. ಇವನು ಧಾರ್ಮಿಕ ವಿಷಯಗಳು, ದಾನ, ಧರ್ಮ, ಇಸ್ಲಾಮಿಕ್ ಕಾನೂನುಗಳ ರಕ್ಷಣೆಯ ಉಸ್ತುವಾರಿಯನ್ನು ಹೊಂದಿದ್ದನು. ಸಾಮ್ರಾಜ್ಯದ ಮುಖ್ಯ ನ್ಯಾಯಾಧೀಶರನ್ನು ಕಾಜಿ ಉಲ್ ಖುಜಾರತ್ ಅಂತ ಹೇಳಿ ಕರೆಯಲಾಗ್ತಿತ್ತು. ಯಾರನ್ನ? ಸಾಮ್ರಾಜ್ಯದಲ್ಲಿ ನ್ಯಾಯಾಧೀಶದ ಕೆಲಸವನ್ನು ಯಾರು ನೋಡ್ಕೊಳ್ತಾ ಇದ್ದ ಅಥವಾ ನ್ಯಾಯದ ಒಂದು ಕೆಲಸವನ್ನು ಯಾರು ನೋಡ್ಕೊಳ್ತಾ ಇದ್ದ ಅವನನ್ನು ಕಾಜಿ ಉಲ್ ಖುಜಾತ್ ಅಂತ ಹೇಳಿ ಕರೆಯಲಾಗ್ತಿತ್ತು. ಹೆಚ್ಚಿನ ಸಂದರ್ಭಗಳಲ್ಲಿ ಸರ್ದಾರ್ ಹುದ್ದೆಯಲ್ಲಿದ್ದವರೇ ಮುಖ್ಯ ಕಾಜಿಯಾಗಿಯೂ ಕೆಲಸ ನಿರ್ವಹಿಸುತ್ತಿದ್ದರು. ಇತರ ಪ್ರಮುಖ ಕೇಂದ್ರ ಅಧಿಕಾರಿಗಳೆಂದರೆ ಮಂತ್ರಿಗಳಲ್ಲದೆ ಕೇಂದ್ರ ಆಡಳಿತದಲ್ಲಿ ಚಕ್ರವರ್ತಿಗೆ ಹತ್ತಿರವಾಗಿದ್ದಂತಹ ಪ್ರಮುಖ ಅಧಿಕಾರಿ ಅಂತಂದರೆ ಮೀರ್ ಸಮನ್ ಅಂತಂದರೆ ರಾಜಮನೆತನದ ಅರಮನೆ, ಅಂತಃಪುರ, ರಾಜನ ಭದ್ರತೆ ಮತ್ತು ಅರಮನೆಗೆ ಬೇಕಾದಂತಹ ವಸ್ತುಗಳ ಸರಬರಾಜಿನ ಉಸ್ತುವಾರಿಯನ್ನು ನೋಡ್ಕೊಳ್ಳೋದು ಮೀರ್ ಸಮನ್. ಅಂದರೆ ಅರಮನೆಯಲ್ಲಿ ಇವನಿರ್ತಿದ್ದ. ಅರಮನೆಯ ಆಗು ಹೋಗುಗಳು, ಅರಮನೆಯ ಬೇಕು ಬೇಡಗಳನ್ನು ನೋಡ್ಕೊಳ್ಳುವಂತಹ ಕೆಲಸ ಮೀರ್ ಸಮನ್ದಾಗಿತ್ತು. ಮುತಾಸಿಬ್ ಸಾರ್ವಜನಿಕರ ನೈತಿಕತೆಯನ್ನು ಪರಿಶೀಲಿಸುವ ಮತ್ತು ಅವರ ಧಾರ್ಮಿಕ ನಿಯಮಗಳನ್ನು ಪಾಲಿಸುತ್ತಿದ್ದಾರೆಯೇ ಇಲ್ಲವೇ ಎನ್ನುವುದನ್ನು ನೋಡಿಕೊಳ್ಳುವುದು ಮುತಾಸಿಬ್ನ ಒಂದು ಕೆಲಸವಾಗಿತ್ತು. ನೆಕ್ಸ್ಟು ದಾರೋಗಾ ಇ ಡಾಕ್ ಚೌಕಿ ಅಂತ ಹೇಳಿ ಇದು ಮೊಘಲರ ಗೂಢಚಾರಿಕೆ ಮತ್ತು ಅಂಚೆ ಇಲಾಖೆಯಾಗಿತ್ತು. ಮೊಘಲ್ ಸಾಮ್ರಾಜ್ಯದ ಮೂಲೆ ಮೂಲೆಗಳಿಂದ ಬರುವಂತಹ ರಹಸ್ಯ ಮಾಹಿತಿಗಳನ್ನು ರಾಜನಿಗೆ ತಲುಪಿಸುವಂತಹ ಕೆಲಸ ಇವನದಾಗಿತ್ತು. ನೆಕ್ಸ್ಟು ಈ ಎಲ್ಲ ಒಂದು ಆಡಳಿತ ವ್ಯವಸ್ಥೆಯಲ್ಲಿ ಬರುವಂತಹ ಮಂತ್ರಿ ಮಂಡಲಗಳ ಸೇಮ್ ಶೇಷಾನ ಆಡಳಿತ ವ್ಯವಸ್ಥೆಯಲ್ಲೂ ಸಹ ಇತ್ತು. ಆದರೆ ಅಲ್ಲಿ ಹೆಸರುಗಳು ಮಾತ್ರ ಬೇರೆ ಬೇರೆ ರೀತಿಯಾಗಿ ಇತ್ತು. ಅಕ್ಬರನ ಕೇಂದ್ರ ಆಡಳಿತದ ಪ್ರಮುಖ ಸುಧಾರಣೆಗಳನ್ನು ನಾವು ನೋಡೋದಾದರೆ ಅರ್ಹತೆ ಆಧಾರಿತ ನೇಮಕಾತಿ. ಅಕ್ಬರನು ಧರ್ಮ ಅಥವಾ ಜಾತಿಯನ್ನು ನೋಡದೆ ಕೇವಲ ಸಾಮರ್ಥ್ಯ ಮತ್ತು ನಿಷ್ಠೆಯ ಆಧಾರದ ಮೇಲೆ ಅಧಿಕಾರಿಗಳನ್ನು ನೇಮಕ ಮಾಡುತ್ತಾ ಇದ್ದ. ಅವನು ಯಾವುದೇ ಒಬ್ಬ ವ್ಯಕ್ತಿ ಯಾವ ಜಾತಿ ಅಂತ ಹೇಳಿ ನೋಡದೆ ಅವನೊಬ್ಬ ಅರ್ಹನಾದಂತಹ ವ್ಯಕ್ತಿಯಾಗಿದ್ದರೆ ಅವನಿಗೆ ಉತ್ತಮವಾದಂತಹ ಹುದ್ದೆಯಾದರೂ ಸರಿ ನೀಡ್ತಾ ಇದ್ದ ಅನ್ನೋದಕ್ಕೆ ರಾಜ ಮಾನ್ಸಿಂಗ್, ಬೀರ್ಬಲ್ ಮತ್ತು ತೋಡರ ಮಲ್ಲರಂತಹ ಹಿಂದೂಗಳು ಕೇಂದ್ರದ ಅತ್ಯುನ್ನತ ಹುದ್ದೆಗಳನ್ನು ಅಲಂಕರಿಸಿದ್ರು ಅನ್ನೋದನ್ನು ನಾವು ಕಾಣಬಹುದಾಗಿರುತ್ತೆ.
ನೆಕ್ಸ್ಟು ಅಧಿಕಾರ ವಿಕೇಂದ್ರೀಕರಣ ಅಂದರೆ ಯಾವುದೇ ಒಬ್ಬ ಮಂತ್ರಿಯು ರಾಜನಿಗೆ ಎದುರಾಗಿ ಬೆಳೆಯದಂತೆ ಪ್ರತಿಯೊಬ್ಬ ಮಂತ್ರಿಯ ಅಧಿಕಾರ ಮತ್ತು ಜವಾಬ್ದಾರಿಯನ್ನು ಸ್ಪಷ್ಟವಾಗಿ ವಿಂಗಡಿಸಿದ್ದನು. ಅಂದರೆ ಇವನ ಆಡಳಿತದಲ್ಲಿ ಬರುವಂತಹ ಅಧಿಕಾರಿಗಳು ಅಥವಾ ಮಂತ್ರಿಗಳು ರಾಜನಿಗೆ ಎದುರಾಗಿ ರಾಜನ ವಿರುದ್ಧ ಯಾವುದೇ ರೀತಿಯಾದಂತಹ ಭ್ರಷ್ಟಾಚಾರವನ್ನು ಮಾಡದೇ ಇರಲಿ ಅಥವಾ ಅವನಿಗೆ ಮೋಸವನ್ನು ಮಾಡದೇ ಇರಲಿ ಅನ್ನುವಂಥ ಒಂದು ಉದ್ದೇಶದಿಂದ ಪ್ರತಿಯೊಬ್ಬ ಅಧಿಕಾರಿಗಳಿಗೂ ಪ್ರತಿಯೊಬ್ಬ ಮಂತ್ರಿಗಳಿಗೂ ಅವರು ಯಾವ ಕೆಲಸವನ್ನು ಮಾಡಬೇಕು, ಎಷ್ಟು ಕೆಲಸಗಳನ್ನು ಮಾಡಬೇಕು ಅನ್ನುವಂತಹ ಒಂದು ಸ್ಪಷ್ಟವಾದಂತಹ ಗಡಿಯನ್ನು ನೀಡಲಾಗಿತ್ತು. ಹಾಗಾಗಿ ಅಧಿಕಾರಿಗಳಿಗೆ ಜಾಂಗೀರ್ ಕೊಡುವ ಬದಲು ಕೇಂದ್ರ ಖಜಾನೆಯಿಂದಲೇ ನೇರವಾಗಿ ನಗದು ಸಂಬಳವನ್ನು ಕೊಡುವಂತಹ ಪದ್ಧತಿಯನ್ನು ಜಾರಿಗೆ ತಂದಿದ್ದ. ಮೊದಲಿದ್ದಂತಹ ರಾಜರುಗಳೆಲ್ಲ ಹೇಗೆ ಅಂತಂದರೆ ಅಧಿಕಾರಿಗಳಂದರೆ ಕೇಂದ್ರದಲ್ಲಿ ಬರುವಂತಹ ಯಾವುದೇ ಮಂತ್ರಿಗಳು ಏನಿರ್ತಾರೆ ಅವರುಗಳಿಗೆ ಅವರ ಹುದ್ದೆಗೆ ಅನುಗುಣವಾಗಿ ಇಷ್ಟು ಭೂಮಿ ಅಂತ ಹೇಳಿ ನೀಡಲಾಗ್ತಿತ್ತು. ಆದರೆ ಅಕ್ಬರನ ಕಾಲದಲ್ಲಿ ಈ ಭೂಮಿಯನ್ನು ನೀಡುವುದರ ಬದಲಿಗೆ ಜಾಗೀರ್ ಅಂತಂದರೆ ಭೂಮಿ ಅಂತ ಹೇಳಿ ಹೇಳ್ಬೋದಾಗಿರುತ್ತೆ. ಅವರ ಕಾಲದಲ್ಲಿ ನೀಡ್ತಿದ್ದಂತಹ ಭೂಮಿಗೆ ಜಾಗೀರ್ ಅಂತ ಹೇಳಿ ಹೇಳಲಾಗುತ್ತೆ. ಈ ಭೂಮಿಯನ್ನು ನೀಡುವುದರ ಬದಲಿಗೆ ಅವರಿಗೆ ನಗದು ಸಂಬಳ ಅಂದರೆ ಹಣದ ರೂಪದಲ್ಲಿ ಸಂಬಳವನ್ನು ನೀಡೋದಕ್ಕೆ ಶುರು ಮಾಡ್ತಾರೆ. ಇದರಿಂದ ಅಧಿಕಾರಿಗಳು ಪ್ರಜೆಗಳನ್ನು ಸುಲಿಗೆ ಮಾಡುವುದು ತಪ್ಪಿತು. ಈ ಒಂದು ಕಾರಣದಿಂದ ಏನಾಗ್ತಿತ್ತು, ಮೊದಲೆಲ್ಲ ಅವರಿಗೆ ಭೂಮಿಯನ್ನು ಕೊಟ್ಟಾಗ ಆ ಭೂಮಿಯನ್ನು ಸಾಮಾನ್ಯ ಜನರಿಗೆ ಉಳುಮೆ ಮಾಡೋದಕ್ಕೋಸ್ಕರ ಕೊಡ್ತಿದ್ರು. ಆದರೆ ಅವರು ಉಳುಮೆ ಮಾಡಿ ಬಂದಂತಹ ಪ್ರತಿಫಲದಲ್ಲಿ ಇವರಿಗೂ ಸಹ ಪಾಲನ್ನು ಕೊಡಬೇಕಿತ್ತು. ಅದರಿಂದ ಬಹಳಷ್ಟು ಭ್ರಷ್ಟಾಚಾರಗಳು ನಡೀತಾ ಇತ್ತು. ಅವರ ಮೇಲೆ ಸುಲಿಗೆಗಳನ್ನು ಮಾಡಲಾಗ್ತಿತ್ತು, ಒತ್ತಡವನ್ನು ಹೇರಲಾಗ್ತಿತ್ತು. ಈ ಎಲ್ಲ ಸಮಸ್ಯೆಗಳನ್ನು ತಪ್ಪಿಸೋದಕ್ಕೋಸ್ಕರ ಅವರಿಗೆ ಭೂಮಿಯನ್ನು ನೀಡುವುದರ ಬದಲಿಗೆ ನಗದು ರೂಪದಲ್ಲಿ ಸಂಬಳವನ್ನು ನೀಡುವಂತಹ ಪದ್ಧತಿಯನ್ನು ಜಾರಿಗೆ ತಂದನು. ಒಟ್ಟಿನಲ್ಲಿ ಹೇಳಬೇಕು ಅಂತಂದರೆ ಅಕ್ಬರನ ಕೇಂದ್ರ ಆಡಳಿತವು ಅತ್ಯಂತ ವ್ಯವಸ್ಥಿತ ಮತ್ತು ಬಲಿಷ್ಠವಾಗಿತ್ತು ಅಂತಲೇ ಹೇಳ್ಬಹುದಾಗಿರುತ್ತೆ. ಇಲ್ಲಿ ಯಾವುದೇ ರೀತಿಯಾದಂತಹ ಭ್ರಷ್ಟಾಚಾರ ನಡೀಬಾರ್ದು ಅನ್ನುವಂಥ ಒಂದು ಕಾರಣಕ್ಕೋಸ್ಕರ ಅವನು ಬಹಳ ವ್ಯವಸ್ಥಿತವಾಗಿ ಪ್ಲ್ಯಾನ್ ಮಾಡಿ ಒಂದು ಅಧಿಕಾರವನ್ನು ವಿಂಗಡಣೆಯನ್ನು ಮಾಡ್ತಿದ್ದ ಅಂತಲೇ ಹೇಳ್ಬೋದು. ಇಲಾಖೆಗಳ ಸ್ಪಷ್ಟ ವಿಭಜನೆ, ಸಮರ್ಥ ಅಧಿಕಾರಿಗಳ ಆಯ್ಕೆ ಮತ್ತು ಚಕ್ರವರ್ತಿಯ ನಿರಂತರ ಮೇಲ್ವಿಚಾರಣೆಗಳು ಇಡೀ ದೇಶದಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆ ನೆಲೆಸುವಂತೆ ಮಾಡಿದವು. ಈ ಒಂದು ಇಲಾಖೆಗಳನ್ನು ಮಾಡಿದಿನಪ್ಪ, ಅವರ ಕೆಲಸ ಅವ್ರು ಮಾಡ್ಕೊಳ್ತಾರೆ ಅಂತ ಹೇಳಿ ರಾಜ ಯಾವುದೇ ಕಾರಣಕ್ಕೂ ಖಾಲಿಯಾಗಿ ಕೂತ್ಕೊಳ್ತಾ ಇರಲಿಲ್ಲ. ಬದಲಾಗಿ ಇಲಾಖೆಗಳು ಯಾವ ಕೆಲಸವನ್ನು ಮಾಡಬೇಕು, ಅವರು ಎಷ್ಟು ಕೆಲಸವನ್ನು ಮಾಡಬೇಕು, ಅವರು ಅದಕ್ಕೆ ಅರ್ಹರಾಗಿದ್ದಾರೋ ಇಲ್ವೋ ಅನ್ನುವಂಥ ಒಂದು ಮೇಲ್ವಿಚಾರಣೆಗಳನ್ನು ರಾಜ ಪ್ರತಿದಿನ ಮಾಡ್ತಾ ಇದ್ದ. ಈ ಒಂದು ಕಾರಣದಿಂದಾಗಿ ದೇಶದಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆ ನೆಲೆಸೋದಕ್ಕೆ ಕಾರಣ ಆಯಿತು ಅಂತಲೇ ಹೇಳ್ಬೋದು. ಒಟ್ಟಿನಲ್ಲಿ ಈ ಕೇಂದ್ರೀಕೃತ ಆಡಳಿತವೇ ಮೊಘಲ್ ಸಾಮ್ರಾಜ್ಯವು ಮುಂದಿನ 100 ವರ್ಷಗಳ ಕಾಲ ಅಲುಗಾಡದಂತೆ ಗಟ್ಟಿಯಾಗಿ ನಿಲ್ಲಲು ಪ್ರಮುಖ ಕಾರಣವಾಯಿತು. ಈ ಒಂದು ಮೊಘಲ್ ಸಾಮ್ರಾಜ್ಯದಲ್ಲಿ ಅಕ್ಬರನ ಆಡಳಿತವೇ ಸುಮಾರು 49 ವರ್ಷಗಳ ಕಾಲ ಅವನು ಆಳ್ವಿಕೆಯನ್ನು ಮಾಡ್ತಾನೆ. ಅವನ ನಂತರವೂ ಸಹ ಸುಮಾರು 51 ವರ್ಷಗಳ ಕಾಲ ಈ ಒಂದು ಸಾಮ್ರಾಜ್ಯ ಅಲುಗಾಡದಂತೆ ಗಟ್ಟಿಯಾಗಿ ನಿಲ್ಲೋದಕ್ಕೆ ಕಾರಣ ಏನು, ಇವನು ತಂದಂತಹ ಆಡಳಿತ ಸುಧಾರಣೆಗಳು ಅಂತಲೇ ಹೇಳ್ಬಹುದಾಗಿರುತ್ತೆ. ನೆಕ್ಸ್ಟು ಪ್ರಾಂತೀಯ ಆಡಳಿತ. ಈ ಪ್ರಾಂತೀಯ ಆಡಳಿತ ಅಥವಾ ಪ್ರೊವಿನ್ಷಿಯಲ್ ಅಡ್ಮಿನಿಸ್ಟ್ರೇಷನ್ ಅಕ್ಬರನ ಸಾಮ್ರಾಜ್ಯವು ಇಡೀ ಉತ್ತರ ಭಾರತದಿಂದ ಹಿಡಿದು ದಕ್ಷಿಣದ ಕೆಲವು ಭಾಗಗಳವರೆಗೆ ಅತ್ಯಂತ ವಿಶಾಲವಾಗಿ ಹರಡಿತ್ತು. ಅವನು ಕೇವಲ ಉತ್ತರ ಭಾರತ ಮಾತ್ರ ಅಲ್ಲ, ಭಾರತದಾದ್ಯಂತ ಅಂದರೆ ದಕ್ಷಿಣ ಭಾರತದ ಕೆಲವು ಭಾಗಗಳನ್ನು ಸಹ ಅವನು ತನ್ನ ಸಾಮ್ರಾಜ್ಯದಲ್ಲಿ ಸೇರಿಸ್ಕೊಂಡಿದ್ದ. ಹಾಗಾಗಿ ಅಷ್ಟು ದೊಡ್ಡ ಸಾಮ್ರಾಜ್ಯವನ್ನು ಕೇವಲ ಕೇಂದ್ರದಿಂದಲೇ ರಾಜಧಾನಿಯಲ್ಲಿ ಕುಳಿತು ಇಡೀ ಸಾಮ್ರಾಜ್ಯವನ್ನು ನೋಡ್ಕೊಳ್ಳೋದಕ್ಕೆ ಅವನಿಗೆ ಕಷ್ಟ ಆಗ್ತಿತ್ತು. ಹಾಗಾಗಿ ಆ ಒಂದು ಸಾಮ್ರಾಜ್ಯದಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗದೇ ಇರಲಿ, ಸಾಮ್ರಾಜ್ಯ ಉತ್ತಮವಾದಂತಹ ಒಂದು ಆಳ್ವಿಕೆಯನ್ನು ನಡೆಸಬೇಕು ಅನ್ನುವಂಥ ಒಂದು ಕಾರಣದಿಂದ ಇಡೀ ಭಾರತದ ಆಡಳಿತವನ್ನು ಪ್ರಾಂತೀಯ ಆಡಳಿತ ವ್ಯವಸ್ಥೆಯಾಗಿ ಅವನು ವಿಂಗಡಣೆಯನ್ನು ಮಾಡ್ತಾನೆ. ಯಾವ ರೀತಿ ಪ್ರಾಂತೀಯ ಆಡಳಿತ ವ್ಯವಸ್ಥೆಯನ್ನಾಗಿ ವಿಂಗಡಣೆ ಮಾಡ್ತಾನೆ ಅಂತಂದರೆ,
ಇತಿಹಾಸಕಾರರು ಅಕ್ಬರನ ಪ್ರಾಂತೀಯ ಆಡಳಿತವನ್ನು ಇಂದಿನ ನಮ್ಮ ಆಧುನಿಕ ರಾಜ್ಯ ಮತ್ತು ಜಿಲ್ಲಾಡಳಿತದ ವ್ಯವಸ್ಥೆಗೆ ಹೋಲಿಸುತ್ತಾರೆ. ಅಂದರೆ ಅಕ್ಬರ್ ಆ ಒಂದು ಕಾಲದಲ್ಲಿ ತಂದಂತಹ ಸುಧಾರಣೆ ಮತ್ತು ಅವನು ಪ್ರಾಂತ್ಯಗಳನ್ನಾಗಿ ಏನು ವಿಂಗಡಣೆಯನ್ನು ಮಾಡಿದ್ದ, ಆ ಒಂದು ಪ್ರಾಂತೀಯ ಆಡಳಿತವನ್ನು ನಾವು ಇಂದೂ ಸಹ ನೋಡ್ಬೋದು. ಹೇಗೆ ಅಂತಂದರೆ, ನಾವು ಈಗ ಕಾಣುತ್ತಿರುವಂತಹ ರಾಜ್ಯ ಮತ್ತು ಜಿಲ್ಲಾ ಆಡಳಿತವನ್ನು ಆಗ ಅಕ್ಬರ್ ಸಹ ವ್ಯವಸ್ಥಿತವಾಗಿ ಜಾರಿಗೆ ತಂದಿದ್ದ ಅಂತಲೇ ಹೇಳ್ಬಹುದಾಗಿರುತ್ತೆ. ಹೇಗೆ ಅಂತ ಹೇಳಿ ನೋಡೋದಾದರೆ, ಅಕ್ಬರನು ಇಡೀ ಸಾಮ್ರಾಜ್ಯವನ್ನು ವ್ಯವಸ್ಥಿತವಾಗಿ 4 ಹಂತಗಳಾಗಿ ವಿಂಗಡಣೆಯನ್ನು ಮಾಡ್ತಾನೆ. ಅವನ ಇಡೀ ಸಾಮ್ರಾಜ್ಯ ಏನಿತ್ತು, ಭಾರತದಾದ್ಯಂತ ಅವನ ಸಾಮ್ರಾಜ್ಯ ಏನಿತ್ತು, ಆ ಒಂದು ಸಾಮ್ರಾಜ್ಯವನ್ನು ಅವನು 4 ಭಾಗಗಳಾಗಿ ವಿಂಗಡಣೆಯನ್ನು ಮಾಡ್ತಾನೆ. ಇಲ್ಲಿ ಅಕ್ಬರ್ ತನ್ನ ಇಡೀ ಸಾಮ್ರಾಜ್ಯವನ್ನು 4 ಭಾಗಗಳಾಗಿ ವಿಂಗಡಣೆಯನ್ನು ಮಾಡ್ತಾನೆ. ಮೊದಲನೇದು ಸುಬಾ ಅಂತ. ಸುಬಾ ಅಂತಂದರೆ ಅದನ್ನು ನಾವು ರಾಜ್ಯ ಅಂತ ಹೇಳಿ ಕರಿಬಹುದು, ರಾಜ್ಯ ಅಥವಾ ಸುಬಾ. ನೆಕ್ಸ್ಟು ಸರ್ಕಾರ್ ಅಥವಾ ಜಿಲ್ಲೆ ಅಂತ ಹೇಳಿ ಕರಿಬಹುದು. ನೆಕ್ಸ್ಟು ಪರಗಣ ಅಥವಾ ತಾಲೂಕು. ನೆಕ್ಸ್ಟು ಗ್ರಾಮ ಅನ್ನುವಂತಹ ರೀತಿಯಲ್ಲಿ 4 ಭಾಗಗಳಾಗಿ ವಿಂಗಡಣೆಯನ್ನು ಮಾಡ್ತಾನೆ. ಈ ಸುಬಾ ಅಥವಾ ರಾಜ್ಯ ಮಟ್ಟದಲ್ಲಿ, ಪ್ರಾಂತ್ಯ ಮಟ್ಟದಲ್ಲಿ ಆಡಳಿತ ಹೇಗಿರ್ತಿತ್ತು ಅಂತಂದರೆ, ಅಕ್ಬರನು ತನ್ನ ಇಡೀ ಸಾಮ್ರಾಜ್ಯವನ್ನು 15 ಸುಬಾಗಳಾಗಿ ಅಥವಾ ಪ್ರಾಂತ್ಯಗಳಾಗಿ ವಿಂಗಡಣೆಯನ್ನು ಮಾಡಿದ. ಅಂದರೆ ಅಕ್ಬರ್ ಆರಂಭದಲ್ಲಿ ಇಡೀ ಒಂದು ಸಾಮ್ರಾಜ್ಯ ಏನಿತ್ತು, ಅವನ ಈ ಸಾಮ್ರಾಜ್ಯವನ್ನು ಇಲ್ಲಿ ಸುಬಾಗಳಾಗಿ ಏನು ವಿಂಗಡಣೆಯನ್ನು ಮಾಡಿದ್ರು, ಅದರಲ್ಲಿ 15 ಭಾಗಗಳಾಗಿ ಅವನು ಅದನ್ನು ಸುಬಾ ಅಥವಾ ಪ್ರಾಂತ್ಯ ಅಂತ ಹೇಳಿ ವಿಂಗಡಣೆಯನ್ನು ಮಾಡ್ತಾನೆ. ಈ 15 ಪ್ರಾಂತ್ಯಗಳು ಫಸ್ಟಿಗೆ 12 ಇತ್ತು, ಅದನ್ನು 15ಕ್ಕೆ ಏರಿಸಲಾಗತ್ತೆ. ಈ 15 ಪ್ರಾಂತ್ಯಗಳೇನಿತ್ತೆ ಅದನ್ನು ನೋಡ್ಕೊಳ್ಳೋದಕ್ಕೋಸ್ಕರ ಒಬ್ಬ ಅಧಿಕಾರಿಯನ್ನು ನೇಮಕವನ್ನು ಮಾಡಲಾಗತ್ತೆ. ಆ ಅಧಿಕಾರಿಯನ್ನು ಏನಂತ ಕರೀತಾರೆ, ಸುಬೇದಾರ್ ಅಂತ ಹೇಳಿ ಕರೆಯಲಾಗತ್ತೆ. ಸುಬೇದಾರ್ನ ಕೆಲಸ ಏನಾಗಿರುತ್ತೆ, ಇಡೀ ಸಾಮ್ರಾಜ್ಯದಲ್ಲಿ ಬರುವಂತಹ ಪ್ರಾಂತ್ಯಗಳು ಅಥವಾ ರಾಜ್ಯ ಏನಿರುತ್ತೆ ಆ ರಾಜ್ಯದ ಮೇಲುಸ್ತುವಾರಿಯನ್ನು ನೋಡ್ಕೊಳ್ಳೋದು ಅಥವಾ ರಾಜ್ಯ ಪಾಲಕನಾಗಿ ಕೆಲಸ ಮಾಡೋದು ಈ ಸುಬೇದಾರ್ನ ಕೆಲಸ ಆಗಿರುತ್ತೆ. ಸುಬಾವನ್ನು ಸುಬೇದಾರ್ ನೋಡ್ಕೊಳ್ತಾ ಇರ್ತಾನೆ. ಅವನ ಕೆಲಸ ಏನು, ಪ್ರಾಂತ್ಯದ ಗವರ್ನರ್ ಅಥವಾ ರಾಜ್ಯಪಾಲ ಆಗಿರ್ತಾನೆ. ಇವನನ್ನು ಯಾರು ಆಯ್ಕೆ ಮಾಡ್ತಾರೆ, ಚಕ್ರವರ್ತಿ ಇವನ ಒಂದು ಆಯ್ಕೆಯನ್ನು ಅಥವಾ ಈ ಹುದ್ದೆಗೆ ಅರ್ಹನಾದಂತಹ ವ್ಯಕ್ತಿಯನ್ನು ನೇರವಾಗಿ ನೇಮಕ ಮಾಡ್ತಾನೆ. ಪ್ರಾಂತ್ಯದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡೋದರ ಜೊತೆಗೆ ಸೈನ್ಯವನ್ನು ಮುನ್ನಡೆಸೋದು, ರಾಜನ ಆಜ್ಞೆಗಳನ್ನು ಜಾರಿಗೆ ತರೋದು ಇವನ ಒಂದು ಮುಖ್ಯ ಜವಾಬ್ದಾರಿಯಾಗಿರುತ್ತೆ. ಇಡೀ ರಾಜ್ಯದಲ್ಲಿ ಪ್ರತಿಯೊಂದು ಕೆಲಸಗಳನ್ನು, ಅಂದರೆ ಚಕ್ರವರ್ತಿಯ ನಂತರದ ಕೆಲಸವನ್ನು ಯಾರು ಮಾಡ್ತಾರೆ ಅಂತಂದರೆ ಸುಬೇದಾರ್ ಅನ್ನುವಂಥವನು ಆಗಿರುತ್ತೆ. ಚಕ್ರವರ್ತಿಯ ನಂತರದ ಜವಾಬ್ದಾರಿ ಯಾರಾಗಿರುತ್ತೆ, ಸುಬೇದಾರ್ದು ಆಗಿರುತ್ತೆ. ಅವನ ಕೆಲಸ ಏನು, ರಾಜ್ಯದ ಶಾಂತಿಯನ್ನು ಕಾಪಾಡೋದು, ಸೈನ್ಯವನ್ನು ಮುನ್ನಡೆಸೋದು, ಜೊತೆಗೆ ರಾಜನ ಆಜ್ಞೆಗಳನ್ನು ಜಾರಿಗೆ ತರೋದು ಇವನ ಮುಖ್ಯ ಕೆಲಸ ಆಗಿರುತ್ತೆ. ಇವನ ನಂತರ ಮತ್ತೊಬ್ಬ ಅಧಿಕಾರಿ ಅಂತಂದರೆ ಪ್ರಾಂತೀಯ ದಿವಾನ್ ಅನ್ನುವಂಥವನು. ಇವನ ಕೆಲಸ ಏನು, ಪ್ರಾಂತ್ಯದ ಹಣಕಾಸು ಮತ್ತು ಕಂದಾಯ ಅಧಿಕಾರಿಯಾಗಿರ್ತಾನೆ. ಸುಬೇದಾರ್ನ ನಂತರ ಬರುವಂಥ ವ್ಯಕ್ತಿ, ಇವನೂ ಸಹ ಅತ್ಯಂತ ಆಸಕ್ತಿದಾಯಕವಾದಂತಹ ವಿಷಯ ಅಂತಂದರೆ, ಇವನು ಸುಬೇದಾರನ ಕೈ ಕೆಳಗೆ ಕೆಲಸ ಮಾಡೋದಿಲ್ಲ, ಬದಲಾಗಿ ಸುಬೇದಾರ್ ಮತ್ತು ಪ್ರಾಂತೀಯ ದಿವಾನ್ ಅನ್ನುವಂಥ ಇಬ್ಬರೂ ಸಹ ನೇರವಾಗಿ ಚಕ್ರವರ್ತಿಗೆ ಕೆಲಸ ಮಾಡ್ತಾ ಇರ್ತಾರೆ. ಅಂದರೆ ಚಕ್ರವರ್ತಿಯ ಕೆಳಗಡೆ ಈ 2 ಹುದ್ದೆಗಳು ಬರುತ್ತೆ. ಪ್ರಾಂತೀಯ ದಿವಾನ್ ಮತ್ತು ಸುಬೇದಾರ್ ಅನ್ನುವಂತಹ ಇಬ್ಬರ ಹುದ್ದೆ ಏನು ಬರುತ್ತೆ, ಆ 2 ಹುದ್ದೆಗಳು ಚಕ್ರವರ್ತಿಯ ಕೆಳಗಡೆ ಇರುತ್ತೆ. ಅಂದರೆ ಚಕ್ರವರ್ತಿಯ ನಂತರದ ಜವಾಬ್ದಾರಿ ಇವರಾಗಿರುತ್ತೆ. ಇವರು ನೇರವಾಗಿ ಚಕ್ರವರ್ತಿಗೆ ವರದಿಯನ್ನು ಒಪ್ಪಿಸ್ತಾ ಇರ್ತಾರೆ. ಇದು ಸುಬೇದಾರನು ಭ್ರಷ್ಟನಾಗದಂತೆ ತಡೆಯೋದಕ್ಕೋಸ್ಕರ ಅಕ್ಬರ್ ಜಾರಿಗೆ ತಂದಂತಹ ಒಂದು ತಂತ್ರ ಅಂತಲೇ ಹೇಳಬಹುದು. ಸುಬೇದಾರ್ ಮತ್ತು ಪ್ರಾಂತೀಯ ದಿವಾನ್ನ ನಂತರ ಬಕ್ಷಿ ಅನ್ನುವಂಥ ಒಂದು ಹುದ್ದೆ ಬರುತ್ತೆ. ಬಕ್ಷಿ ಅನ್ನುವಂಥ ಒಂದು ಹುದ್ದೆಯ ಅಧಿಕಾರಿಯ ಕೆಲಸ ಏನು ಅಂತಂದರೆ, ಪ್ರಾಂತೀಯ ಸೈನ್ಯದ ಉಸ್ತುವಾರಿಯನ್ನು ನೋಡಿಕೊಳ್ಳೋದು ಇವನ ಒಂದು ಕೆಲಸ ಆಗಿರುತ್ತೆ.
ನೆಕ್ಸ್ಟ್ ಬಂದು ಖಾಜಿ. ಖಾಜಿ ಅನ್ನುವಂಥದ್ದು ಪ್ರಾಂತ್ಯದ ಮುಖ್ಯ ನ್ಯಾಯಾಧೀಶನಾಗಿದ್ದು ಸಾರ್ವಜನಿಕರಿಗೆ ನ್ಯಾಯವನ್ನು ಒದಗಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದ. ನೆಕ್ಸ್ಟು ಸರ್ಕಾರ ಅಂದರೆ ಜಿಲ್ಲೆಯ ಆಡಳಿತ ಹೇಗಿತ್ತು, ಜಿಲ್ಲಾ ಮಟ್ಟದ ಆಡಳಿತ ವ್ಯವಸ್ಥೆ ಹೇಗಿತ್ತು ಅಂತ ಹೇಳಿ ನೋಡೋದಾದರೆ ಪ್ರತಿಯೊಂದು ಸಭಾವನ್ನು ಹಲವು ಸರ್ಕಾರಗಳಾಗಿ ವಿಂಗಡಿಸಲಾಗಿತ್ತು. ಅಕ್ಬರ್ ತನ್ನ ಇಡೀ ಒಂದು ಸಾಮ್ರಾಜ್ಯವನ್ನು ಅವನು ಹೇಗೆ ವಿಭಾಗವನ್ನು ಮಾಡಿದ್ದ ಅಂದರೆ ಒಂದು ಸಭಾ ಅಥವಾ ರಾಜ್ಯವಾಗಿ ವಿಂಗಡಣೆಯನ್ನು ಮಾಡಿದ್ದ. ಆ ಸಭಾವನ್ನು ಸರ್ಕಾರ ಅಥವಾ ಜಿಲ್ಲೆಯಾಗಿ ವಿಂಗಡಣೆಯನ್ನು ಮಾಡಿದ್ದ. ಅದಾದ ನಂತರ ಜಿಲ್ಲೆಯನ್ನು ಪರಗಣ ಅಥವಾ ತಾಲೂಕುಗಳಾಗಿ ವಿಂಗಡಣೆಯನ್ನು ಮಾಡಿದ್ದ. ತಾಲೂಕುಗಳನ್ನು ಗ್ರಾಮ ಅಥವಾ ಹಳ್ಳಿಗಳಾಗಿ ವಿಂಗಡಣೆಯನ್ನು ಮಾಡಿದ್ದ ಅನ್ನೋದನ್ನು ನಾವೀಗಾಗಲೇ ನೋಡಿದ್ವಿ. ಸಭಾದ ಮೇಲಾಧಿಕಾರಿಯಾಗಿ ಅಥವಾ ಸಭಾದ ಪ್ರಮುಖ ಅಧಿಕಾರಿಯಾಗಿ ಯಾರು ಕಾರ್ಯವನ್ನು ನಿರ್ವಹಿಸ್ತಾರೆ ಅವರನ್ನು ಸಭೇದಾರ್ ಅಂತ ಹೇಳಿ ಕರೆಯಲಾಗ್ತಿತ್ತು. ಅವನ ಮುಖ್ಯ ಜವಾಬ್ದಾರಿ ಏನಾಗಿತ್ತು? ಪ್ರಾಂತ್ಯದ ಮುಖ್ಯಸ್ಥನಾಗಿದ್ದು ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆ ಮತ್ತು ಸೈನ್ಯದ ಸಂಪೂರ್ಣ ಉಸ್ತುವಾರಿಯನ್ನು ನೋಡ್ಕೊಳ್ಳೋದು ಅವನ ಒಂದು ಕೆಲಸ ಆಗಿರುತ್ತೆ. ಅವನ ಕೆಳಗಡೆ ಇನ್ನೊಬ್ಬ ವ್ಯಕ್ತಿ ಬರ್ತಾನೆ. ಯಾರವನು? ಪ್ರಾಂತ್ಯದ ದಿವಾನ್ ಅಂತ ಹೇಳಿ ಕರೆಯಲಾಗುತ್ತೆ. ಆ ದಿವಾನ್ ಅನ್ನುವಂತಹ ವ್ಯಕ್ತಿಯ ಕೆಲಸ ಏನು ಅಂದರೆ ರಾಜ್ಯದ ಕಂದಾಯ ಸಂಗ್ರಹಣೆ ಹಾಗೂ ಆದಾಯ ವೆಚ್ಚಗಳ ಲೆಕ್ಕಪತ್ರವನ್ನು ನಿರ್ವಹಣೆಯನ್ನು ಮಾಡೋದು. ಇಲ್ಲಿ ಸುಬೇದಾರ್ಗೆ ಜೊತೆಯಾಗಿ ಅವನು ಕೆಲಸವನ್ನು ಮಾಡ್ತಾ ಇರ್ತಾನೆ. ರಾಜ್ಯದಲ್ಲಿ ಬರುವಂತಹ ಕಂದಾಯದ ಸಂಗ್ರಹಣೆ ಮಾಡೋದು ಅಂದರೆ ಕಂದಾಯವನ್ನು ವಸೂಲಿ ಮಾಡೋದು, ಮತ್ತು ಆ ಕಂದಾಯವನ್ನು ವಸೂಲಿ ಮಾಡಿ ಅದನ್ನು ಯಾವುದಕ್ಕೆಲ್ಲ ಖರ್ಚು ಮಾಡಿದೆ ಅಂತ ಹೇಳಿ ಲೆಕ್ಕಪತ್ರಗಳನ್ನು ನಿರ್ವಹಣೆ ಮಾಡೋದು ಅವನ ಒಂದು ಕೆಲಸ ಆಗಿರುತ್ತೆ. ಅದಾದ ನಂತರ ಬರುವಂಥದ್ದು ಸರ್ಕಾರ ಅಥವಾ ಜಿಲ್ಲೆ. ಈ ಒಂದು ಜಿಲ್ಲೆಯಲ್ಲಿ 2 ರೀತಿಯಾದ ಅಧಿಕಾರಿಗಳನ್ನು ನಾವು ಕಾಣಬಹುದಾಗಿರುತ್ತೆ. ಮೊದಲನೆಯದು ಫೌಜ್ದಾರ್ ಅಥವಾ ಕೊತ್ವಾಲ್ ಅಂತ ಹೇಳಿ. ಅವನ ಕೆಲಸ ಏನು? ಜಿಲ್ಲೆಯ ಮಿಲಿಟರಿ ಆಡಳಿತ ಹಾಗೂ ನಗರಗಳ ಪೊಲೀಸ್ ಮತ್ತು ಶಾಂತಿ ಸುವ್ಯವಸ್ಥೆಯನ್ನು ನೋಡ್ಕೊಳ್ಳೋದು ಅವನ ಒಂದು ಕೆಲಸ ಆಗಿರುತ್ತೆ. ಅವನ ಜೊತೆಗೆ ಈ ಕೊತ್ವಾಲ್ ಜೊತೆಗೆ ಇನ್ನೊಬ್ಬ ವ್ಯಕ್ತಿ ಇರ್ತಾನೆ, ಅಂದರೆ ಇನ್ನೊಬ್ಬ ಅಧಿಕಾರಿ ಇರ್ತಾನೆ. ಅವನ ಕೆಲಸ ಏನು? ಅವನು ಯಾರು ಅಂತಂದರೆ ಅಮಲ್ ಗುಜಾರ್ ಅಂತ ಹೇಳಿ. ಅವನ ಕೆಲಸ ಏನು? ಜಿಲ್ಲೆಯ ಮುಖ್ಯ ಕಂದಾಯ ಅಧಿಕಾರಿಯಾಗಿ ಕೆಲಸವನ್ನು ನಿರ್ವಹಿಸ್ತಾನೆ. ರೈತರಿಂದ ಭೂ ಕಂದಾಯವನ್ನು ನಿರ್ವಹಿಸೋದು ಅವನ ಕೆಲಸ ಆಗುತ್ತೆ. ರಾಜ್ಯದ ಕಂದಾಯವನ್ನು ವಸೂಲಿ ಮಾಡೋನು ಬೇರೆ ಅಥವಾ ಅದರ ಉಸ್ತುವಾರಿಯನ್ನು ನೋಡ್ಕೊಳ್ಳೋನು ಬೇರೆ ಆಗಿರ್ತಾನೆ. ಜಿಲ್ಲೆಯ ಕಂದಾಯದ ವಸೂಲಿ ಮಾಡೋದಾಗಿರಲಿ ಅಥವಾ ಅದರ ಉಸ್ತುವಾರಿಯನ್ನು ನೋಡ್ಕೊಳ್ಳೋನು ಬೇರೆ ಇರ್ತಾನೆ. ರಾಜ್ಯದ ಕಂದಾಯವನ್ನು ವಸೂಲಿ ಮಾಡುವಂತಹವನನ್ನು ಪ್ರಾಂತ್ಯದ ದಿವಾನ್ ಅಂತ ಹೇಳಿ ಕರಿತೀವಿ. ಅದೇ ಜಿಲ್ಲೆಯ ಕಂದಾಯವನ್ನು ವಸೂಲಿ ಮಾಡೋನಿಗೆ ಅಮಲ್ ಗುಜಾರ್ ಅಂತ ಹೇಳಿ ನಾವು ಕರಿಬಹುದಾಗಿರುತ್ತೆ. ನಂತರ ಬರುವಂತಹದ್ದು ಪರಗಣ ಅಥವಾ ತಾಲೂಕು ಆಗಿರುತ್ತೆ. ಈ ಪರಗಣ ಅಥವಾ ತಾಲೂಕು ಇಲ್ಲಿ ಸಹ 2 ರೀತಿಯ ಅಧಿಕಾರಿಗಳನ್ನು ನಾವು ಕಾಣಬಹುದಾಗಿರುತ್ತೆ. ಶಿಕ್ದಾರ್ ಅಥವಾ ಅಮೀಲ್ ಅಂತ ಹೇಳಿ ಇವನ್ನ ಕರೆಯಲಾಗುತ್ತೆ. ಇವನ ಕೆಲಸ ಏನು? ತಾಲೂಕು ಮಟ್ಟದ ಆಡಳಿತ ವ್ಯವಸ್ಥೆಗೆ ಏನು ಬರುತ್ತೆ ಅದನ್ನು ನೋಡಿಕೊಳ್ಳುವಂಥದ್ದು. ತಾಲೂಕು ಮಟ್ಟದ ಆಡಳಿತ, ಶಾಂತಿ ಪಾಲನೆ ಮತ್ತು ಭೂಮಿಯ ಕಂದಾಯವನ್ನು ನಿಗದಿಪಡಿಸೋದು ಇವನ ಕೆಲಸ ಆಗಿರುತ್ತೆ. ಇಲ್ಲಿ ತಾಲೂಕಿನಲ್ಲೂ ಸಹ ಕಂದಾಯವನ್ನು ವಸೂಲಿ ಮಾಡೋದಕ್ಕೆ ಬೇರೆ ಅಧಿಕಾರಿ ಇರ್ತಾನೆ. ಅವನನ್ನು ಏನಂತ ಕರೀತಾರೆ? ಕಾನೂನುಗೋ ಅಂತ ಹೇಳಿ ಕರೀತಾರೆ. ಅವನ ಕೆಲಸ ಏನು? ತಾಲೂಕಿನ ಎಲ್ಲ ಜಮೀನು ಮತ್ತು ಕಂದಾಯ ದಾಖಲೆಗಳನ್ನು ಇಟ್ಕೊಳ್ಳೋದು ಅವನ ಒಂದು ಕೆಲಸ ಆಗಿರುತ್ತೆ. ನೆಕ್ಸ್ಟು ಗ್ರಾಮ ಅಥವಾ ಹಳ್ಳಿ ಅಂತ ಹೇಳಿ ಕರಿಬೋದು. ತಾಲೂಕಿನ ನಂತರ ಗ್ರಾಮ ಅಥವಾ ಹಳ್ಳಿಗಳನ್ನಾಗಿ ತಾಲೂಕುಗಳನ್ನು ವಿಂಗಡಣೆಯನ್ನು ಮಾಡಲಾಗಿರುತ್ತೆ. ಈ ಗ್ರಾಮ ಅಥವಾ ಹಳ್ಳಿಯಲ್ಲೂ ಸಹ 2 ರೀತಿಯ ಅಧಿಕಾರಿಗಳು ಬರ್ತಾರೆ. ಇಲ್ಲಿ ಮುಖ್ಯ ಅಥವಾ ಮುಖದ್ದಮ್ ಅಂತ ಹೇಳಿ ಅವನು ಹಳ್ಳಿಯ ಮುಖ್ಯಸ್ಥ ಆಗಿರ್ತಾನೆ. ಆ ಹಳ್ಳಿಯಲ್ಲಿ ಬರುವಂತಹ ಆಗು ಹೋಗುಗಳು, ಗ್ರಾಮದ ಶಾಂತಿ ಪಾಲನೆ ಆಗಿರ್ಬೋದು, ಕಂದಾಯ ವಸೂಲಿ ಮಾಡೋದಾಗಿರ್ಬೋದು, ಪ್ರತಿಯೊಂದು ಅವನ ಒಂದು ಅಧಿಕಾರಕ್ಕೆ ಒಳಪಟ್ಟಿರುತ್ತೆ. ಅದಾದ ನಂತರ ಪಟವಾರಿ ಅನ್ನುವಂಥವನು ಗ್ರಾಮದಲ್ಲಿ ಬರ್ತಾನೆ. ಅವನ ಕೆಲಸ ಏನು? ಗ್ರಾಮದ ಲೆಕ್ಕಿಗನಾಗಿದ್ದು ಅಥವಾ ಆಗಿನ ಕಾಲದಲ್ಲಿ ಶಾನುಭೋಗ ಅಂತ ಹೇಳಿ ಇವನನ್ನು ಕರೆಯಲಾಗ್ತಿತ್ತು. ಇವನು ರೈತರ ಜಮೀನೇನಿರುತ್ತೆ ಆ ಜಮೀನು ಎಷ್ಟಿದೆ, ಹೇಗಿದೆ, ಆ ಒಂದು ಜಮೀನಿಗೆ ಸಂಬಂಧಪಟ್ಟಂತಹ ಲೆಕ್ಕಪತ್ರವನ್ನು ಬರೆದಿಡೋದು, ಆ ಜಮೀನಿನ ದಾಖಲೆಗಳನ್ನು ಇಟ್ಕೊಳ್ಳೋದು ಇವನ ಒಂದು ಕೆಲಸ ಆಗಿರುತ್ತೆ.
ಒಟ್ಟಾಗಿ ಹೇಳಬೇಕು ಅಂತಂದರೆ ಅಕ್ಬರನ ಪ್ರಾಂತೀಯ ಆಡಳಿತವು ಎಷ್ಟು ದಕ್ಷವಾಗಿತ್ತು ಅಂತಂದರೆ ಕೇಂದ್ರದಿಂದ ಹಿಡಿದು ಹಳ್ಳಿಯ ಕೊನೆಯ ಪ್ರಜೆವರೆಗೂ ಸಹ ಸರ್ಕಾರದ ನಿಯಂತ್ರಣ ತಲುಪುತ್ತಿತ್ತು ಅಂತಲೇ ಹೇಳಬಹುದಾಗಿರುತ್ತೆ. ಅಧಿಕಾರಿಗಳ ಅಧಿಕಾರವನ್ನು ಒಬ್ಬರ ಮೇಲೊಬ್ಬರು ನಿಗಾ ಇಡುವಂತೆ ಅಂದರೆ ಚೆಕ್ ಆ್ಯಂಡ್ ಬ್ಯಾಲೆನ್ಸ್ ಮಾಡೋ ರೀತಿಯಲ್ಲಿ ಅಧಿಕಾರವನ್ನು ರೂಪಿಸಿದ್ದ ಅಂತಲೇ ಹೇಳಬಹುದಾಗಿರುತ್ತೆ. ಅಕ್ಬರನ ಜಾಣ್ಮೆಯಾಗಿತ್ತು. ಈ ಸುಭದ್ರ ಪ್ರಾಂತೀಯ ವ್ಯವಸ್ಥೆಗೆ ಮೊಘಲ್ ಸಾಮ್ರಾಜ್ಯದ ದೀರ್ಘಕಾಲದ ಯಶಸ್ಸಿಗೆ ಕಾರಣವಾಯಿತು ಅಂತ ಹೇಳಬಹುದಾಗಿರುತ್ತೆ.